ಇದರ ನಡುವೆ ಪ್ರಜ್ವಲ್ ಕತೆ ಏನು, ಪಕ್ಷಕ್ಕೆ ಮುಜುಗರ ತರ್ತಾ ಇದೆ ಈ ಪ್ರಕರಣ ಅಂದಾಗ ಅಮಾನತು ಮಾಡಿದ್ದಾರೆ. ಸಂಪೂರ್ಣವಾಗಿ ಅಲ್ಲ, ತಾತ್ಕಾಲಿಕ ಅಮಾನತು. ಅಂದ್ರೆ SIT ತನಿಖೆ ಮಾಡ್ತಾ ಇದೆಯಲ್ಲ, ಅದರ ರಿಪೋರ್ಟ್ ಬರಲಿ, ಅದರಲ್ಲಿ ಅವರು ತಪ್ಪಿತಸ್ಥರು ಅಂತ ಗೊತ್ತಾದ್ರೆ ಶಾಶ್ವತವಾಗಿ ಉಚ್ಚಾಟನೆ ಮಾಡೋದು ಅಥವಾ ಸಂಪೂರ್ಣವಾಗಿ ಪಕ್ಷದಿಂದ ತೆಗೆದು ಹಾಕ್ಬಿಡೋದು. ಬಟ್ ಈಗ ರಿಪೋರ್ಟ್ ಬರೋ ತನಕ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ದಾರೆ. ನೀವೇನ್ ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ನೀವೇನ್ ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. 2012-13 ಪ್ರಕರಣ, ಇದರ ಮೇಲೆ FIR ಇರಿದು ಅದನ್ನ SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚಿನ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಇಲ್ಲಿ ತನಕ ಕಾಡ್ತಾ ಇದ್ದ ಪ್ರಶ್ನೆ ಅಮಾನತರ ಅಥವಾ ಉಚ್ಚಾಟನೆ ಶಿಕ್ಷೆ ಕೊಡ್ತಾರ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಅಮಾನತಿನಲ್ಲಿ ಇಟ್ಟಿದ್ದಾರೆ ತಾತ್ಕಾಲಿಕವಾಗಿ. ಬಟ್ ಕುಮಾರಸ್ವಾಮಿ ಅವರಿಗೆ ಈ ಪ್ರಕರಣಕ್ಕಿಂತ ಹೆಚ್ಚಾಗಿ ಈ ಒಂದು ಪೆನ್ ಡ್ರೈವ್ ಅನ್ನ ಹೊರಗೆ ತಂದಿದ್ ಯಾರು, ಯಾರ ಕೈವಾಡ ಇದೆ, ಇದ್ರ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? DK ಶಿವಕುಮಾರ್ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯಾ, ಸಹಜವಾಗಿ ತಮ್ಮ ಪಕ್ಷಕ್ಕೆ ಅಥವಾ ತಮ್ಮ ಕುಟುಂಬಕ್ಕೆ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಈ ರೀತಿಯಾದಂತಹ ಡಿಫೆನ್ಸ್ ಅನ್ನ ಮಾಡ್ಕೊಳ್ಬೇಕು, ಮತ್ತೆ ಈಗ ಆಗಿರುವಂತಹ ಅನಾಹುತವನ್ನ ಸರಿಪಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡುವಂತಹ ನಿರ್ಧಾರವನ್ನ JDS ಕೈಗೊಂಡಿದೆ. ಅಧಿಕೃತವಾಗಿ ಸಂಜೆ ಒಳಗಡೆ ದೇವೇಗೌಡರು ಆದೇಶವನ್ನು ಹೊರಡಿಸ್ತಾರೆ. ಇನ್ನೊಂದು ವಿಚಾರ, ಚುನಾವಣಾ ಸಂದರ್ಭದಲ್ಲಿ ಪೆನ್ ಡ್ರೈವ್ ಬಂದಿರುವಂತದ್ದು ದೊಡ್ಡ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಹಾಗಾಗಿ ಈಗಾಗಲೇ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಕೂಡ DK ಶಿವಕುಮಾರ್ ಮತ್ತೆ ಶ್ರೇಯಸ್ ಪಟೇಲ್ ಅವರೇ ಈ ಒಂದು ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿರೋದು, ಬಿಡುಗಡೆ ಹಂಚಿರೋದು ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಇದು ರಾಜಕೀಯಕರಣಕ್ಕೆ ತಿಳ್ಕೊಂಡಿರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿಗಳನ್ನ ಶುರು ಮಾಡಿದ್ದಾರೆ. ಯಾರು ಪೆನ್ ಡ್ರೈವ್ ಅನ್ನ ಹಂಚಿದ್ರೋ ಅವರ ಬಗ್ಗೆನೂ ಕೂಡ ಕ್ರಮ ಆಗಬೇಕು, ಆ ಬಗ್ಗೆನೂ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ DCM DK ಶಿವಕುಮಾರ್ ನೇರವಾಗಿ ಆರೋಪ ಮಾಡಿದ್ರು, ಆ ಮಹಾನ್ ನಾಯಕನೇ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿರೋದು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾವ ತನಿಖೆಗಳಾಗುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಹೋರಾಟಗಳಾಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಈಗಂತೂ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವರ ನಡುವೆ ಈ ಒಂದು ಪೆನ್ ಡ್ರೈವ್ ವಿಚಾರ ಏನಿದೆ ಇದು ರಾಜಕೀಯವಾಗಿ ಮುನ್ನಡೆಗೆ ಬಂದಿದೆ. ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇವತ್ತಿನಿಂದ ಅಧಿಕೃತವಾಗಿ SIT ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಸಹಜವಾಗಿ ಅದರಿಂದ ಯಾರಿದ್ದಾರೇನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು, ಸರ್ಕ್ಯುಲೇಟ್ ಮಾಡಿದಂತ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು, ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ನಿಮ್ಮ ಡೆಪ್ಟಿ CMಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ CM ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ? ನಾವು ಇದನ್ನ ಅಷ್ಟು ಸುಲಭ ಬಿಡಲ್ಲ. ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಳಕಾಕಿದ್ದೀರಿ? ಯಾವ ಪ್ರತಿಭಟನೆ ಮಾಡೋದು? DK ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕು. ನನ್ನ ಮನೆ ಮುಂದೆ ಯಾಕೆ ಬರ್ತಾನೆ? ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಹೇಳ್ತೀನಿ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು? ಏನು ನಂದೇನು ತಪ್ಪಿದೆ? ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ ದಂಡಿ. ನನ್ನ ಮನೆ ಮುಂದೆ ಇಲ್ಲಿ ಪ್ರಶ್ನೆ, ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಇದು ಹೇಳಿದ್ದೇನೆ, ನಾನೇ ಹೇಳಿದ್ದೇನಲ್ಲ. ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಇದಕ್ಕೆ ಹಲವಾರು ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕಾಗಿದೆ. ರಾಮನೆ ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ.
ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಇಲ್ಲ ನಮ್ಮ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ, ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವೋ ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ, ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು, ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ದೇವೇಗೌಡರು ನಾನು ಇದ್ದೇವೆ. ಓಕೆ, ಮೇಲ್ನೋಟಕ್ಕೆ ಇಲ್ಲಿ ತನಕ ಇದ್ದ ಕುತೂಹಲಕ್ಕೆ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ಅವರಿಗೆ ಅಮಾನತಿನ ಶಿಕ್ಷೆನ ಕೊಡೋದರ ಮುಖಾಂತರ ಇದರ ಹಿಂದೆ ಯಾರಿದ್ದಾರೆ, ಮಹಾನ್ ನಾಯಕ DCM DK ಶಿವಕುಮಾರ್ ಅವರ ಹೆಸರನ್ನೂ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರ ಕೈವಾಡವೂ ಇದೆ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದು ಇಲ್ಲಿಗೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ರಾಜಕೀಯ ಕೆಸರೆರಚಾಟ ಈ ವಿಚಾರದಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ.